ಸ್ನೇಹಿತರೆ ನಮ್ಮ ಮಾವ ಟ್ಯಾಲೆಂಟ್ ಯೂಸ್ ಮಾಡ್ತಾರೆ. ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂಡು ಅಪ್ಪಿಗೊಂದು ತಂದೂರಿ ತಿನ್ನಪ್ಪಿ. ಸ್ನೇಹಿತರೆ ಇವತ್ತು ರೆಸಿಪಿ ಬಂದ್ಬಿಟ್ಟು ಚಿಕನ್ ತಂದೂರಿ. ಏನೇಳು? ಚಿಕನ್ ತಂದೂರಿ. ಬರೀ ಚಿಕನ್ ಚಿಕನ್ ಸೂಪ್ ಇಲ್ಲ ಮಗ. ಮತ್ತೇನು ಸ್ಪೆಷಲ್ ಹೇಳು? ಬರೇ ಇನ್ನೇನು ಸಮಾಚಾರ? ಮಸಾಲೆಗೆ ಏನೇನು ಬೇಕು ಇವಾಗ ಮಸಾಲೆ ಹಾಕ್ತೇನೆ, ಬನ್ನಿ ನೋಡ್ಕೊಳ್ಳಿ. ಕಮಾನ್. ಹಿಂಗಿನ ಪೌಡರ್, ಚಿಕನ್ ತಂದೂರಿ ಪೌಡ್ರು, ಮೆತ್ತಗಿರೋ 2 ನಿಂಬೆಹಣ್ಣು. ಕಾಶ್ಮೀರಿ ಚಿಲ್ಲಿ ಪೌಡ್ರು, ಈರುಳ್ಳಿ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸ್ತೂರಿ ಮೆಂತೆ, ಧನಿಯಾ ಪುಡಿ, ಉಪ್ಪು, ಕರಡು ಮಮ್ಮ, ಪೆಪ್ಪರ್. ಸ್ನೇಹಿತರೆ ಎಲ್ಲ ಇವಾಗ ಮಸಾಲೆ ಹಾಕಿದಾಯ್ತು. ಇವಾಗ ಕಲಸಿ ಸ್ವಲ್ಪ ಬಿಟ್ಬಿಡೋಣ ಮ್ಯಾರಿನೇಷನ್ ಆಗಲಿ. ಬರೀ ಬಾಯ್ಲಿ ಬಾ, ಔಷಧಿ ಹೊಡೆಯೋಣ ಬಾ. ಏನಕ್ಕೆ ಟೆನ್ಷನ್ ತೊಗೊತೀಯ? ಹುಳುಗಳು ಸ್ಟಾರ್ಟ್ ಆಗಿಬಿಟ್ಟೈತೆ, ಒಂದೊಂದೇ ಎಲ್ಲ ಚಿಗುರುಗಳು ತಿನ್ಬಿಟ್ಟೈತೆ. ಏನಾಗಲ್ಲ ಬಾ, ಮರಿ ಹೊಡೆಯೋಣ. ಇಷ್ಟು ದಿನ ಏನು ಮಾಡ್ತೈತೆ? ಇಲ್ಲ, ಅದು ಇವಾಗ ಸಣ್ಣ ಹುಳ ನೆನ್ನೆಯಿಂದ ಸ್ಟಾರ್ಟ್ ಆಗಿರೋದು. ನನ್ನ ಹೆಸರು ಹೇಳು, ಹೊಟ್ಟೋಗುತ್ತೆ. ಸರಿ, ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ ಏನೋ ಹೇಳ್ತಿದ್ದೆ. ಅವ್ರು ಲೇಬರ್ಸ್ ಬರ್ತಾರೆ. ಸ್ನೇಹಿತರೆ, ಯಾರಾದರೂ ದಯವಿಟ್ಟು ನಮ್ಮ ತೋಟದಲ್ಲಿ ಕೆಲಸ ಮಾಡೋಕೆ ಲೇಬರ್ ಸಿಕ್ಕಂಗಿದ್ರೆ ಕಳಿಸ್ಕೊಡ್ರಿ, ಒಳ್ಳೆ ಸ್ಯಾಲ್ರಿ ಕೊಡ್ತೀನಿ. ನೋಡಿ ಅಲ್ಲಿ ಮಾಡ್ತಾವ್ರೆ. ತೋರ್ಸಪ್ಪ, ಎಲ್ಲಿ ಝೂಮ್ ಮಾಡಿ ತೋರಿಸು. ಝೂಮ್ ಮಾಡು. ಲೇಬರ್ಗಳದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟೈತೆ. 22 ಜನ ಇದ್ರು, ಅದರಲ್ಲಿ 12 ಜನ ಆಗವ್ರೆ. 10 ಜನ ಕೈ ಕೊಟ್ಟವ್ರೆ. ಅವ್ರು ಅಲ್ಲೊಂದು ಬ್ಯಾಚ್ ಮಾಡ್ತವ್ರೆ. ಅಲ್ಲಿ ತೋರಿಸು. ಮರಿ ಬೇಗ ಮಾಡಿ ಮರಿ, ಹೋಗ್ಬೇಕಿದು. ಲೇಬರ್ನ ಕರ್ಕೊಂಡು ಬರಬೇಕು. ಅವ್ರು ಬರ್ತೀನಿ ಅಂತ ಹೇಳ್ತಾರೆ, ಬರ್ತಾನೆ ಇಲ್ಲ. ಹಬ್ಬಕ್ಕೆ ಸ್ವಲ್ಪ ಆರ್ಡರ್ಗಳು ಇರ್ತೈತೆ. ಎಲ್ಲಿ ಹೇಳೋದು? ಪೆನ್ಕೊಂಡ ಹತ್ರ. ಪೆನ್ಕೊಂಡೆಯಿಂದ ಆ ಕಡೆ 40 ಕಿಲೋಮೀಟ್ರು. ಎಷ್ಟು ಕಿಲೋಮೀಟರ್ ಇಲ್ಲಿಂದ? ಇಲ್ಲಿಗೆ ಒಂದು 180 ಆಗ್ಬೋದು. ಏನು ನೋಡ್ಕೊತೀನಿ ನನ್ನ? ಬಾ ಅಷ್ಟೇ ತಾನೇ. ಏನು ನಿಮ್ಗೆ ಎಷ್ಟು? ನೀವು ಒಂದು ಕ್ವಾರ್ಟರ್ ಕೂಸ್ತಾತೀಯ ಗೊತ್ತಿಲ್ಲ, ಅಷ್ಟೇ ಕೆಪಾಸಿಟಿ. ಮಾರ್ಪೀಸ್ ಒಂದು ಕ್ವಾರ್ಟರ್ ಕೊಡಿಸಿದ್ರೆ ಅಲ್ಲಾಡ್ತೀಯ ಅಷ್ಟೇ ಕಾರಲ್ಲಿ. ಸ್ನೇಹಿತರೆ, ಇವಾಗೆಲ್ಲ ಇವಾಗ ಕಲಿಸಿದ್ದಾಯ್ತು. ಕರೆಕ್ಟಾಗಿ ಒಂದು 20 ರಿಂದ 25 ನಿಮಿಷ. ನಿಮ್ಗೇನು ಜಾಸ್ತಿ ಬೇಕಾ ನಿಮಿಷ?
ನನಗೆ ಸಾಕಪ್ಪ 20 ನಿಮಿಷ ಸಾಕು. 25 ನಿಮಿಷ ಬಾಯ್ಲಿ ಬಿಡು, ಏನು ಚೆನ್ನಾಗಿ ಬಾಯ್ಲಾಗ. ಮ್ಯಾರಿನೇಷನ್ ಆದ್ಮೇಲೆ ನಾ ತಂದೂರಿ ಸುಡೋಣ, ರೆಡಿ ಮಾಡ್ಕೋಣ. ಮಗ ಕ್ಯಾಂಡರ್ ರೆಡಿ ಮಾಡ್ಕೊಡು ಅಷ್ಟೊತ್ತಿಗೆ. ರೆಡಿ ಆಯ್ತಾರ ಸ್ನೇಹಿತರೆ, ನಮ್ಮ ಮಾವ ಅವ್ರದ್ದು ಕೆಲಸ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಬರೀ ತೋರಿಸ್ತೀನಿ. ಕಮಾನ್, ಲೇಬರ್ ಪ್ರಾಬ್ಲಮ್. ನಾನು ಎಷ್ಟು ಕೊಟ್ಟು ಹೇಳು. ಸ್ನೇಹಿತರೆ ನೋಡ್ರಿ, ಇದೇ ನಮ್ಮ ಕೆಲಸ. ದಯವಿಟ್ಟು ಯಾರಾದರೂ ಲೇಬರ್ ಇರಂಗಿದ್ರೆ ತೋಟದ ಕೆಲಸ ಮಾಡೋರು. ಎಷ್ಟೊಂದು 20,000 ಕೊಡ್ತೀಯಾ? ಇದು ಪೀಸ್ ವರ್ಕ್ ಮರಿ, ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ಬೋದು. ನೋಡು, ಅವ್ನು ಹುಡುಗ ಅವನೇ, ನೋಡಲ್ಲಿ ಒಬ್ಬನು ಇಲ್ಲೆಲ್ಲ ಅವ್ನ ಗಾಡಿಯಲ್ಲಿ ಕುತ್ಕೊಂಡವನೆ. ಅವ್ನು ದಿನಕ್ಕೆ 30 ರಿಂದ 40 ಮೂಟೆ ಕೇಳ್ತಾನೆ. 75 ರೂಪಾಯಿ ಒಂದು ಮೂಟೆಗೆ. 2,000 1,500 ಹಂಗೆ ಸಂಪಾದನೆ ಮಾಡ್ತಾನೆ ಡೈಲಿ. ಹೋದ ತಿಂಗಳು 43,000 ರೂಪಾಯಿ ಪೇಮೆಂಟ್ ತೆಗ್ದಿದ್ದ. ಸ್ವಲ್ಪ ಆರ್ಡರ್ಗಳು ಜಾಸ್ತಿ ಇತ್ತು ಅವಾಗ. ಇವಾಗ ಹೇಳು, ಏನಾನ ಇದು ಜನಕ್ಕೆ ಹೇಳು, ಯಾರೋ ಲೇಬರ್ಸ್ ಇದ್ರೆ ಬರಲಿ. ಅದೇ ಹೇಳಿದ್ದೀನಲ್ಲ. ಹೆಂಗೆ ಕೀಳೋದು ನೋಡಿ ತೋರಿಸ್ಕೊಡೋ ಅನ್ಸುತ್ತೆ. ಹೆಂಗೆ ಅದು ಬಾಲಿ ತೋರಿಸೋಗದು ನೀ ಬಾಲಿ ನಡಿ ಕಮಣ್ಣ. ಹೆವಿ ಡ್ರಿಂಕರ್. ಬಗ ಏನಮ್ಮ ಮಾರ್ಕನ ಕಳಿಸ್ಕೊಂಡಿದ್ಯಾ? ಮಾರ್ಕ್ ಅದ್ರ ಪಾಟ್ಗೆ ಅದು ಹೋದ್ವಾ. ಇನ್ನೇನು ಸಮಾಚಾರ? ಏನು ನಿನ್ನ ಫ್ಯಾನ್ಸ್ ಜಾಸ್ತಿ ಆಗೋರಲ್ಲ. ಇವೆಲ್ಲ ನಿನ್ನೆ ಕೇಳ್ತಾರಪ್ಪ. ಫೇರ್ ಆ್ಯಂಡ್ ಲವ್ಲಿ ಸತೀಶ ಅಭಿಮಾನಿಗಳು. ಏನೋ ತೊಟ್ಟಲ್ಲಿ ಬಂದು ಹೆಸರಿಗ್ದಂಗೆ ಇಕ್ಕಿದ್ಯಾ. ಅದಕ್ಕೆ ಹೆಸರು ಗುರು ಯಾರು? ಏ ಚಿಕನ್ ಐತ್ ಬ್ರೈ. ನಮ್ದೆಲ್ಲ ನೋಡು ಗುಜರಾತ್ ಕೆಲಸಗಳಿದು. ಎತ್ತೋ ಎತ್ತೋ. ಏನು ರೆಸಿಪಿಯಾ ತಿಂತಾರೋ ನಾನು ನೋಡ್ತಾ ಇರ್ತೀನಿ. ತಿನ್ನಲ್ಲ ನೋಡಕ್ಕಲ್ಲಿ. ಎತ್ತೋ ಅಲ್ಲಿಕ್ಕೋ. ಹೇಳಪ್ಪ ರೆಸಿಪಿ ಹೆಸರು ಇದು. ಏನು ನೋಡಿ ಹೇಳೋಣ. ಅಣ್ಣ ಮಳೆ ಇಲ್ಲ, ನಮ್ಗೆ ಮಳೆ ಅಣ್ಣ. ಬಗ ಕನ್ನಡ ಕನ್ನಡ. ಹಿಂಗಾಗಿ ನಮ್ಮ ಕೈ ಹೆಂಗಾಗಿತ್ತು ಅದ್ರ ಮುಟ್ಬಿಟ್ಟೆ. ಹ್ಞೂ ಅಣ್ಣ, ನೋಡಿ ಹೋಗ್ಲ ಹಂಗೆ ಆಗೈತೆ. ಸುಟ್ಟೋಗಿತ್ತು ಕೈ, ಸುಟ್ಟೋಯ್ತು ಇವಾಗ. ಅಲ್ಲಾಡ್ಸ್ಕೊಂಡಿರ್ತಾನೆ. ಏನಿಲ್ಲ, ಬಿಸಿ ಆಗಿಲ್ಲ ಬಾನು. ಅಪ್ಪಿ ಹಂಗೆ ಅಪ್ಪಿಗೆ ಫೋನ್ ಮಾಡಲ್ಲ. ಬಗ ಬರ್ತಾ ಇದ್ದೀನಿ ನನ್ನಪ್ಪ. ಇದು ಎಲ್ಲ ಒಳ್ಳೆ ಅನಿಸಿತ್ತು. ಎಲ್ಲ ಮ್ಯಾರಿನೇಷನ್ ಆಗಿತ್ತು. ನಮ್ಮ ಮಾವನ ಬೇರೆ ಕಣ್ಣಲ್ಲಿ ನೀರು ಹಾಕೊಂಡ ಪೆನ್ಕೊಂಡನ ಬಾಯ್ಕೊಂಡನ. ಅಲ್ಲಿಗೆ ಹೋಗ್ಬೇಕಂತೆ. ತಲೆ ಮೇಲೆ ನೋಡ್ರಿ ಸೊಪ್ಪು ಹೆಂಗ. ಇವಾಗ ನೀನು ಲೈ ಖಜೂರ್ ನೋಡಿದ್ರಿ ಮಗಕ್ಕೆ ಸ್ವಲ್ಪ ಪೌಡ್ರ್ ಹಾಕೊಂಬರಿ. ಬರ ಬಗ ಹೋಗ್ಬಿಟ್ಟು ಬರೋಣ. ಕರ್ಕೊಂಡು ಬರ್ಬೇಕು. ಅದೇ ಅವನು ರಾಜಪ್ಪನು ಚಿಕ್ಕಬಳ್ಳಾಪುರ ಹತ್ರ ಅವ್ರ ಊರ ಪೆನ್ಕೊಂಡ. ಏನ್ಕೊಂಡ? ಪೆನ್ಕೊಂಡ ಕರ್ನಾಟಕ ಅಂತ ಅಣ್ಣ, ಆಂಧ್ರ. ನಡಿ ಬಗ ಹೋಗ್ಬಿಟ್ಟು ಬರೋಣ. ಆಯ್ತು ನಡಿ ಹೋಗೋಣ. ಹಾಂ ಬರೇ ನಡಿ ಹೋಗೋಣ. ಇದು ವಿಡಿಯೋ ಮುಗಿಸ್ಕೊಂಡು ಹೋಗ್ಬಿಟ್ಟು ಬರೋಣ. ಇದು ಜೋರಾಗೈತಣ್ಣ, ಶನಿವಾರ ಭಾನುವಾರ ಜೋರಾಗೈತೆ. ಇಲ್ಲ, ಆಂಧ್ರ ಮದುವೆ ಆಗ್ಲಿಲ್ಲ. ಈ ಹಬ್ಬದ್ದು ಆರ್ಡರ್ಗಳು. ಬಗ ಮಂಗಳೂರು ವಿಜಯವಾಡ ಅಲ್ಲೇ. ಹೋಗೋಣ. ಹಾಂ ನೀವು ವಿಜಯವಾಡದಲ್ಲಿ ಅದು ಏನೋ ಇದಾಗೈತಲ್ಲ ಇವಾಗ ಮಳೆ. ಏನಣ್ಣ ಮಳೆ, ಆ ಥರ ಮಳೆ. ಒಬ್ಬೊಬ್ಬ ಟೋಲೆಲ್ಲ ಧೂಳು ಎದ್ದೋಗೈತೆ ವಿಜಯವಾಡದು. ಮಳೆ ಬರ್ಸೋಣ ಬಿಡು, ಧೂಳೆಲ್ಲ ಹೊಟ್ಟೋಗ್ತದೆ. ಅದು ಫಾಸ್ಟರ್ ಪಾನ್ ಕಾರ್ಡ್ ಅಧಿಕಾರಕ್ಕೆ ಬಂದ್ರಲ್ಲ, ಅದಕ್ಕದು ಆಶೀರ್ವಾದ. ಹೌದಾ ಮರೆ? ಏನು ಇವತ್ತು ಮಗ ಸಪ್ಪಗಾಗೈತೆ ಮರಿ ನಿಂದು. ನೋಡು, ಜೂಮ್ ಮಾಡಿದ್ರು ಬೆಳ್ಳಗೆ ಕಾಣಿಸ್ತಾ ಇಲ್ಲ, ಕರ್ರಿಗೆ ಕಾಣಿಸ್ತಾ ಇದೆಯಾ? ಬರಲ್ಲ ಬಗ ಪಕ್ಕದಲ್ಲಿ ನೋಡಿ ಪಾತ್ರೆ ತೊಳಿತಾರೆ. ಅದು ಬಗ ನಾಯಿ ನೋಡಿ ಪಾತ್ರೆ ತೊಳಿತಾರೆ. ಅದ್ಲಿ ಪೆಂಗದಾಸ ಅಲ್ಲ ಬರ್ತಾ ಇದ್ರೆ ಎಲ್ಲ ಹೇಳ. ಜೈ ಬರಲೇ ನೀನು ನಿನ್ನ ಕತೆ ಯಾರೋ ಬಾ, ನನಗೂ ಇದೇ ಬೇಕಾಗಿದ್ದು. ವಿಡಿಯೋ ಮಾಡ್ತಾವಲ್ಲ ಬೇ.
ಸ್ನೇಹಿತರೆ ತುಂಬಾ ಲೇಟ್ ಆಯ್ತು. ನಮ್ಮ ಅಪ್ಪಿ ಸತೀಶನ್ನ ನಂಬ್ಕೊಂಡ್ರೆ ವಿಡಿಯೋ ಮಾಡೋದು ಭಾರಿ ಕಷ್ಟ. ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಅಂತ. ಅಪ್ಪಿಗೆ ಮಾತು ಕೊಟ್ಟಿದ್ದೀನಿ, ಸತೀಶ್ ಮಾತು ಕೊಟ್ಟಿದ್ದೀನಿ. ನಮ್ಮ ಮಾವನ ಪಾಪನ ಬೇಜಾರು ಮಾಡ್ಕೊಂತಾರೆ ಅಂದ್ಬಿಟ್ಟು ಅಷ್ಟೇ ಈ ವಾರ ಜಲ್ದಿ ಬಂದು ವಿಡಿಯೋ ಮಾಡಕ್ ಬಂದೆ. ನಾನು ಎಲ್ಲ ಅಲ್ಲಿ ಪೆನ್ಕೊಂಡಕ್ಕೆ ಹೋಗ್ಬೇಕು, ನೀನು ಬರ್ದಿದ್ರೇನೆ ಒಳ್ಳೇದು. ಓಡ್ ನಡೆ ಪೆನ್ಕೊಂಡಾಗ ಅಪ್ಪೆ ದೂರಂಕರ ಬೀಳ್ಬೇಡ. ಹೇಳ ನಿನ್ನ ಅಭಿಮಾನಿ ಬೆಳಕ ಸಿಕ್ಕಾಪಟ್ಟೆ ಜಾಸ್ತಿ ಆಗೋರಲ್ಲ ಸತೀಶ್ ಅಣ್ಣ ಫ್ಯಾನ್. ಎಲ್ಲರೂ ವಿಡಿಯೋ ನೋಡಿ, ಇವ್ನ ವಿಡಿಯೋ ಮಾಡಲ್ಲ. ಅಲ್ಲ ಅಪ್ಪೆ ಕಾಮೆಂಟ್ ನೋಡ್ದಪ್ಪ ಸತೀಶ್ ಅಣ್ಣ ಅಭಿಮಾನಿಗಳು ಕಾಮೆಂಟ್ ಅನ್ಕೊಡ್ರ. ಸ್ನೇಹಿತರೆ ನನ್ನ ಹತ್ರ ಒಂದು ಫೋಟೋ ಐತೆ, ಆ ಫೋಟೋ ಹಾಕ್ಲಿ ಅಂತ ಹೇಳಿ ಅದನ್ನ ಹಾಕ್ಬಿಡ್ತೀನಿ. ಆಗ್ಲೇನು ನಾನಾದ್ರೂ ಒಂದು ಐತೆ ಹಾಕ್ತೀನಿ. ನಾನು ಹಾಕು ಅಂತ ಹಾಕು. ಸೀನಣ್ಣ ಕಳ್ಸಿರೋದೆ. ಆಯ್ತು ಹಾಕು. ನೀನ್ ಎಲ್ಲ ಹಾಕ್ತೀಯ ಹಾಕೋಬೇಕು. ಯಾಕೆ ಹಾಕಿರೋದು ಮಾತ್ರ ವಿಡಿಯೋ ಐತೆ ಹಾಕ್ಲಾ? ಯಾವ್ದು ಆಗ್ಲೇನು ಬಗ್ಗ? ಅದು ನೀನು ಹಾಕು, ನಾನು ಹಾಕು. ಆಯ್ತು ಸರಿ ಸರಿ ಆಯ್ತು ಹಾಕು. ಕರೆಕ್ಟಾಗಿ ಜನರ ಮುಂದೆ ಮಾತ್ಕೊಡು. ಇಲ್ಲ ಬೇಡ, ಜನರ ಮುಂದೆ ಮಾತ್ಕೊಡು. ಹಾಕ್ಲಾ? ಏನು ಅಂತ ಹಾಕಪ್ಪ. ನನಗೇನು ಭಯ ಇಲ್ಲ, ನನಗೇನು ಬೇಜಾರಿಲ್ಲ. ಅದಾಯ್ತು ತರೋಣ ಫೋಟೋ. ಆಯ್ತೆ ಮಗ ತಪ್ಪು ಬಿದ್ದು ಮಗ ತೋಡ್ತು ಅಲ್ಲಿ. ಕೆಲಸದವ್ರು ಇಲ್ಲ ಅಂದ್ಬಿಟ್ಟು ಪಾಪ. ಕಮಾನ್ ಗೈಸ್, ಆರ್ಡರ್ ಐತೆ ಕೀಳಕ್ಕಾಗಿಲ್ಲ. ಇದು ಇಷ್ಟು ಸ್ಟಾರ್ಟ್ ಆಗ್ತೈತಲ್ಲ ತಿರ್ಗಾ. ಯಾವಾಗ ನವೆಂಬರ್ಗೆ ಹಾಕು. ಅಕ್ಟೋಬರ್ ಆಯ್ತಣ್ಣ. ಅಕ್ಟೋಬರ್ ಅಲ್ಲ, ಅಕ್ಟೋಬರಲ್ಲಿ ಅಕ್ಟೋಬರ್ ಆಯ್ತಣ್ಣ. ಕಿವಿಗಳು ಕೆಲಸ ಯಾವ್ದೋ ಒಳ್ಳೆ ಹಾಸ್ಪಿಟಲ್ ಕಳ್ಸ್ಬೇಕು ಇವ್ನ. ಅಕ್ಟೋಬರ್ 10ನೇ ತಾರೀಕು ವಿಜಯವಾಡಕ್ಕೆ ಬರ್ತೀನಿ ಅಲ್ಲ. ಬರ್ತೀರಾ? ವಿಜಯವಾಡ, ರಾಜಮಂಡ್ರಿ, ಕಾಕಿನಾಡು. ಎಲ್ಲ ನೀರು ಬರ್ತೀನಿ ಅಂತ. ಏನಿಲ್ಲ, ಸುದ್ದಿ ಒಬ್ಬನೇ ಹೋಗ್ಬಿಟ್ಟು ಬಂದ್ಬಿಟ್ಟ ಅವನು. ತಂದೂರಿ ಮಸಾಲೆಗೆ ಏನೇನ್ ಬೇಕು ಎಲ್ಲ ಮ್ಯಾರಿನೇಷನ್ ಆಗಿದೆ. ಅರ್ಧ ಅವರ್ ಆಗಿದೆ. ಇವಾಗ ಕೆಂಡ ಬೇಯ್ದಿದೆ. ಇವಾಗ ಹಾಕ್ತಾ ಇರೋದೆ. ಇರೋ ನೀನ್ ತಿನ್ನಲ್ಲ, ಮೇಲೆ ಬರಲಿ ಬಗ್ಬೇಡ. ಅಲ್ಲಿ ಬಗ್ಗ ಯಾರು ಪೀಸ್ಗಳು ದಪ್ಪ ಐತೆ ನನಗೆ. ನೀನ್ ತಿನ್ನಲ್ಲ ಬಿಡಲಿ. ಅಲ್ಲ ನಾನು ತಿನ್ನಲ್ಲ ಸರಿ ಬೇಯ್ಬೇಕಲ್ಲ. ಚಿಕ್ಕ ಬೈರಲ್ಲಿ ಬಂದವರು ತಿರ್ಸೋದೇನ್ರಲ್ಲ. ಇಲ್ಲೆಲ್ಲ ಬ್ಯಾಟ್ಸ್ಮನ್ ಅಂದ್ರೆ ಅಪ್ಪಿ ಒಬ್ಬನೇ, ನಮ್ಮ ಮಾವ. ಓಹೋ ಹೋ ಹೋ ಹೋ. ತಿಂತೀನಿ, ಅಲ್ಲಿ ಜಾಸ್ತಿ ಒಂದು ತಿಂತೀನಿ. ಏನಕ್ಷಯ್ ಬರೀ ಇವಾಗ ಎಷ್ಟೊತ್ತಾಗುತ್ತೆ ಹೋಗೋದು ಬರೋದು? ಇವಾಗ ಹೋಗಿ ಅವಡ ಎತ್ಕೊಂಬಕ್ ತಿರ್ಸೋದು. ಕಾತು ಮೇಲೆ, ಕಾತು ರೈಟ್, ಕಾತು ಸೈಡ್. ಲೆಫ್ಟಾ? ಸೈಡ್ಲೇ ಹೋಮ, ಲೆಫ್ಟ್ ಅಲ್ಲ ಬೈರಾ. ತಾಳ್ಮೆಯಿಂದ ಬೇಯಿಸ್ಬೇಕು. ಫೋಟೋ ಹಿಡಿಯೋ. ಯಾಕೆ ಹೊಡೆದಿಲ್ಲ? ಈ ಸತಿ ಏನೋ ಉಬ್ಬಿಲ್ಲ. ಉಪ್ಬೇಕು. ಸ್ನೇಹಿತರೆ, ರೆಡಿ ಆಗಿದೆ ರೆಸಿಪಿ ಚಿಕನ್ ತಂದೂರಿ. ಅಪ್ಪಿ ಎತ್ಕೊಳ್ರಿ, ಆಲ್ರೆಡಿ ಬ್ಯಾಟಿಂಗ್ ನಡೀತೈತೆ ಅಲ್ಲಿ. ಕಳ್ಸ್ಕೊಡು. ಚೆನ್ನಾಗಿ ಬೆಂದೈತಪ್ಪ. ನಾನು ಸ್ವಲ್ಪ ಚಿಕ್ಕೋಳಿ ತರಬೇಕಾಗಿತ್ತು, ನೀವು ಇನ್ನೂ ಸ್ವಲ್ಪ ಬೇಗ ಬೇಯ್ತಾ ಇತ್ತು. ಎಷ್ಟು ಕೆಜಿ ಇತ್ತು ಈಗ? 100-200 ಚೆನ್ನಾಗಿ ಬೆಂದೈತೆ. ಅಬ್ಬೆ ಅಪ್ಪಡಿ ರಿವಿ ಕೊಡು. ಬಗ್ಗೆ ಎತ್ಕೊಳ್ಳಿ ಅಪ್ಪಡಿ. ಪೀಸ್ ತೋರಿಸ್ಬಿಡ್ತೀನಿ. ಅಯ್ಯೋ ಟೇಸ್ಟ್ ತುಂಬ ಚೆನ್ನಾಗಿದೆ. ಇವನ್ ತಿನ್ನ ಆಟಕ್ಕ ಖಾರ ಜಾಸ್ತಿ ಇದೆ. 20 ಚಿರ್ಗ ಸೇಲ್ ಊಟ. ದಕ್ಷ ಚಿಕನ್ ಲೆಗ್ ಪೀಸ್ ಚೆನ್ನಾಗಿದೆ ರೆಸಿಪಿ. ಒಂದ್ಸತಿ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಒಂಚೂರು ಸುಟ್ಟೋಗ್ಬಿಟ್ಟೈತೆ ಮರಿ. ಕೆಂಡದಲ್ಲಿ ಮಾಡಿಲ್ಲ, ನಾವು ಮಾಡಿರೋ ಸೌದೆನಲ್ಲಿ ಮಾಡಿರೋದಕ್ಕೆ ನೋಡಿ ಎಲ್ಲ ತೀದೋದಂಗೆ ಆಗೈತೆ. ಸೀದೋದಂಗಲ್ಲ, ತೀದೋದಂಗೆ ಈರುಳ್ಳಿಗೆ ತಂದೂರಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ.
ಸೀದೋದ್ರು ಬಿಡಲ್ಲ, ಸುಟ್ಟೋದ್ರು ಬಿಡಲ್ಲ, ಕುಲ್ಲೋದ್ರು ಬಿಡಲ್ಲ. ತಿಂತಾ ಇರೋದೆ. ಮಾಡೋ ತಿನ್ನಕಂತ ಮಾಡಿದ್ರೆ ತಿನ್ನಬೇಕು. ಹೇಳಪ್ಪ ನೀನ್ ತಿನ್ನು. ಈರುಳ್ಳಿ ತುಂಬಾ ಚೆನ್ನಾಗೈತೆ. ನಡಿ ಸೈಡ್ ನಡಿ ಸೈಡ್ಕೋ. ಈರುಳ್ಳಿ ಪುಷ್ಟಿ ಹಾಕಿದ್ರೆ ಫಿನಿಶ್ ಟೈಮ್ ಅಮ್ಮ. ಒಂದ್ಸತಿ ಟ್ರೈ ಮಾಡ್ರಿ ಸ್ನೇಹಿತರೆ, ತುಂಬಾ ಚೆನ್ನಾಗೈತೆ. ಚೆನ್ನಾಗಿ ಬೆಂದೈತೆ, ಉಪ್ಪು ಖಾರ ಸಖತ್ತಾಗೈತೆ. ಒಂದ್ಸಲ ಟ್ರೈ ಮಾಡಿ. ನಮ್ಮ ಜ್ಯೂಸ್ ತರಿಸಿ ಹಂಗೆ ಹಾಕ್ತಾ ಇರ್ತೀನಿ. ಸ್ನೇಹಿತರೆ, ಇದೇ ತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂಡು ಅಪ್ಪಿಗೆ ಒಂದು ತಂದೂರಿ ತಿನ್ನಿ. ತಿನ್ನಪ್ಪಿ ತಿನ್ನ. ಓಕೆ ಬಾಯ್. ಸ್ನೇಹಿತರೆ, ನಮ್ಮ ಮಿಸ್ಟರ್ ಶ್ರೀನಿವಾಸ್ ಅವರು ನೋಡ್ರಿ ಇದು ಮ್ಯಾಜಿಕ್ ಮಾಡ್ತವ್ರೆ. ಎಲ್ಲಿ ಮರಿದು ಇವಾಗ ಜಾಯಿಂಟ್ ಹಾಕೋದು. ಸ್ನೇಹಿತರೆ, ನಮ್ಮ ಮಾವ ಟ್ಯಾಲೆಂಟ್ ಯೂಸ್ ಮಾಡ್ತಾರೆ. ಇವಾಗ ಜಾಸ್ತಿ ಏನಾಯ್ತು, ರೈತರ ಕೆಲಸ ಮಾಡಿ ಇವಾಗ ರೈತರಾಗೋರೆ. ಬ್ಯಾಕ್ ಟು ರೈತ. ಜಲ್ದಿ ಜಲ್ದಿ ಆಯ್ತಾ ಇಲ್ಲ? ಕೊಟ್ಕೊಡ್ರಿ. ಸಾಕು ಬಿಡು. 14 ರೂಪಾಯಿ